ಹಾಯ್ ಹಲೋ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಮಂಜುನಾಥ್ ಸರ್. ಲೆಟ್ಸ್ ಕ್ರ್ಯಾಕ್ ನೌ ಯೂಟ್ಯೂಬ್ ಚಾನಲ್ ವತಿಯಿಂದ ವಿದ್ಯಾರ್ಥಿಗಳೇ, ಯಾರೆಲ್ಲ ಮೊರಾರ್ಜಿ ದೇಸಾಯಿ ಹಾಗೂ ಇನ್ನಿತರ ವಸತಿ ಶಾಲೆಗಳಿಗಾಗಿ ಪರೀಕ್ಷೆಯನ್ನು ಬರೆದಿದ್ರಿ, ಆ ಎಲ್ಲ ವಿದ್ಯಾರ್ಥಿಗಳು ಈಗ ಆಲ್ರೆಡಿ KEA ಅವರು ಬಿಡುಗಡೆ ಮಾಡಿರ್ತಕ್ಕಂತಹ ಅಂತಿಮ ಅಂಕಪಟ್ಟಿ ಹಾಗೂ ಮೆರಿಟ್ ಲಿಸ್ಟ್ ನೋಡಿ ಬೇಜಾರಾಗಿದೆಯೇ ನಿಮಗೆ? ಹಾಗಾದರೆ ಬೇಜಾರಾಗಬೇಡಿ. ನಿಮಗಾಗಿ ಲೆಟ್ಸ್ ಕ್ರ್ಯಾಕ್ ನೌ ಯೂಟ್ಯೂಬ್ ಚಾನಲ್ ವತಿಯಿಂದ ಒಂದು ಸಿಹಿ ಸುದ್ದಿಯನ್ನು ತರ್ತಾ ಇದ್ದೇವೆ ಸ್ನೇಹಿತರೆ. ಅದೇನಪ್ಪ ಅಂತಂದ್ರೆ, ನೀವು ಇಲ್ಲಿ ನೋಡ್ತಿರ್ಬೋದು, ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಅಂದರೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ನಿಮಗಾಗಿ ಒಂದು ಸಿಹಿ ಸುದ್ದಿ ಇದೆ ಸ್ನೇಹಿತರೆ. ಅದೇನಪ್ಪ ಅಂತಂದ್ರೆ, ಮೈನಾರಿಟಿ ಶಾಲೆಯವರು ನಡೆಸ್ತಕ್ಕಂತಹ ಮೊರಾರ್ಜಿ ದೇಸಾಯಿ ಪರೀಕ್ಷೆಯ ಅರ್ಜಿ ಸಲ್ಲಿಕೆಗೆ, ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂತಹ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸಿಯಲ್ ಸ್ಕೂಲ್ಗೆ ಅರ್ಜಿ ಸಲ್ಲಿಸಲು ಮತ್ತೆ ಆ ಒಂದು ಅರ್ಜಿ ಸಲ್ಲಿಸುವ ಒಂದು ಡೇಟನ್ನು ವಿಸ್ತರಣೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಅದೇನಪ್ಪ ಅಂತಂದ್ರೆ, ಈ ಹಿಂದೆ ಆಲ್ರೆಡಿ ಅಂದರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಡಿಯಲ್ಲಿ ನಡೀತಕ್ಕಂತಹ ಮೊರಾರ್ಜಿ ದೇಸಾಯಿ ಶಾಲೆಗಳಿಗೆ ಏನು ಮಾಡಿದ್ರಪ್ಪ ಅಂತಂದರೆ, ಈ ಹಿಂದೆ ಒಂದು ಪ್ರಕಟಣೆಯನ್ನು ಮಾಡಿದರು. ಆ ಒಂದು ಅಧಿಸೂಚನೆಯಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ, ಅರ್ಜಿ ಸಲ್ಲಿಕೆಯ ಪ್ರಾರಂಭದ ದಿನಾಂಕ 31/1/2025ರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/3/2025 ಆಗಿತ್ತು ಸ್ನೇಹಿತರೆ. ಆದರೆ ಇಲಾಖೆ ನಿಮಗಾಗಿ ಏನು ಮಾಡಿದೆಯಪ್ಪ ಅಂತಂದ್ರೆ, ಆ ಒಂದು ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ವಿಸ್ತರಣೆಯನ್ನು ಮಾಡಿದೆ, ಅಂದ್ರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಪ್ಲಿಕೇಶನ್ನ ಹಾಕಕ್ಕೆ ಡೇಟನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ. ಅಂದ್ರೆ ನೀವು ಮತ್ತೆ ಎಲ್ಲಿವರೆಗೂ ಅಪ್ಲಿಕೇಶನ್ನ ಹಾಕ್ಬೋದಪ್ಪ ಅಂತಂದ್ರೆ 25/3/2025 ಅಂದರೆ ಸರಿಸುಮಾರು ಇನ್ನೂ ಒಂದು 4-5 ದಿನ ಅವಕಾಶ ಇದೆ ಸ್ನೇಹಿತರೆ. ಆ ಒಂದು 4-5 ದಿನದೊಳಗಾಗಿ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಮ ಹತ್ತಿರದ ಸೇವಾ ಸಿಂಧು ಪೋರ್ಟಲ್ ಅಥವಾ CSC ಸೆಂಟರ್ ಅಂತಂದೇನು ಹೇಳ್ತಿದಾರಲ್ಲ, CSC ಸೆಂಟರ್ ಆಗಿರ್ಬೋದು, ಅಥವಾ ನಿಮ್ಮೂರಿನ ಗ್ರಾಮವನ್ ಕೇಂದ್ರಗಳಿಗೆ ಹೋಗಿ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಮ ಅರ್ಜಿಯನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ಅಂದರೆ ನೀವು ಆಲ್ರೆಡಿ ಇವಾಗ ಏನು ಮಾಡಿದಿರಪ್ಪ ಅಂತಂದ್ರೆ, ನವೋದಯ ಮತ್ತು ಮೊರಾರ್ಜಿ ಪರೀಕ್ಷೆಯನ್ನು ಬರೆದಿದ್ದೀರಿ. ಆದ್ರೆ ಮೊರಾರ್ಜಿ ಪರೀಕ್ಷೆಯಲ್ಲಿ ಯಾರೆಲ್ಲ ಕಡಿಮೆ ಅಂಕಗಳನ್ನು ಗಳಿಸಿದಿರಿ ಅವರಿಗಾಗಿ ಏನು ಮಾಡಿದೆಪ್ಪ ಅಂತಂದ್ರೆ, ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂತಹ ಮೊರಾರ್ಜಿ ದೇಸಾಯಿ ಶಾಲೆಗೆ ನೀವು ಅರ್ಜಿಯನ್ನು ಹಾಕ್ಬೋದು. ಬಹಳಷ್ಟು ವಿದ್ಯಾರ್ಥಿಗಳು ಹಾಗೂ ಪಾಲಕರಿಗೆ ಒಂದು ಸಂಶಯ ಏನಪ್ಪ ಅಂತಂದ್ರೆ, ಇದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದಾಕ್ಷಣ ಏನು ಮಾಡ್ತಿದ್ದಾರಪ್ಪ ಅಂತಂದ್ರೆ, ಇದು ಮುಸ್ಲಿಂ ಮಕ್ಕಳಿಗಾಗಿ ಅಥವಾ ಹಿಂದುಳಿದ ಜಾತಿಯಾದಂತಹ ಅಲ್ಪಸಂಖ್ಯಾತರಿಗಾಗಿ ಇದು ಇರುತ್ತೆ. ಅಂದ್ರೆ ಕ್ರಿಶ್ಚಿಯನ್ ಆಗಿರ್ಬೋದು, ಜೈನ ಬುದ್ಧ ಮುಸ್ಲಿಂ, ಹೌದಾ, ಈ ಒಂದು ಜಾತಿಗಳಿಗೆ ಇದು ಮೀಸಲು ಅಂತಂದು ಬಹಳಷ್ಟು ಪಾಲಕರು ಇಲ್ಲಿ ಗೊಂದಲಕ್ಕೀಡಾಗಿದ್ದೀರಿ. ಅಲ್ಲ, ನೀವು ಒಂದು ಕ್ಲಿಯರ್ ಇನ್ಫಾರ್ಮೇಷನ್ ನಿಮ್ಗೇನಪ್ಪ ಅಂತಂದ್ರೆ, ಅಲ್ಪಸಂಖ್ಯಾತರ ಮಕ್ಕಳಿಗೆ ಏನು ಮಾಡ್ತಿದ್ದಾರಪ್ಪ ಅಂತಂದ್ರೆ, 75% ಅವರು ರಿಸರ್ವೇಷನನ್ನು ಇಟ್ಟರೆ, ಇನ್ನುಳಿದಂಥ 25% ರಿಸರ್ವೇಷನ್ ಎಲ್ಲ ಜಾತಿಯ ಮಕ್ಕಳಿಗೂ ಅದು ಅನ್ವಯ ಆಗುತ್ತೆ. ಹಾಗಾಗಿ ಎಲ್ಲ ಪಾಲಕರು ಯಾರೆಲ್ಲ ವಿದ್ಯಾರ್ಥಿಗಳು ಮೊರಾರ್ಜಿ ದೇಸಾಯಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನು ಗಳಿಸಿದ್ರಿ, ನೀವೆಲ್ಲರೂ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಈ ಒಂದು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಒಂದು ಅರ್ಜಿಯನ್ನು ಹಾಕೋದ್ರ ಮೂಲಕ ನೀವು ಅಲ್ಲಿ ಸಹಿತ ನಿಮ್ಮ 6ನೇ ತರಗತಿಯ ಸೀಟನ್ನು ನೀವು ಖಚಿತಪಡಿಸ್ಕೊಳ್ಬೋದು ವಿದ್ಯಾರ್ಥಿಗಳೇ. ಯಾಕಪ್ಪ ಅಂತಂದ್ರೆ, ಈಗ ಆಲ್ರೆಡಿ ಮೊರಾರ್ಜಿ ದೇಸಾಯಿನ ಬರೆದಿದ್ರಿ, ನವೋದಯ ಪರೀಕ್ಷೆಯನ್ನು ಬರೆದಿದ್ರಿ. ಅದೇ ಬೇಸಲ್ಲಿ ಇದರ ಒಂದು ಸಿಲೆಬಸನ್ನು ಸಹಿತ ನಾವು ನಮ್ಮ ಲೆಟ್ಸ್ ಕ್ರ್ಯಾಕ್ ನೌ ಯೂಟ್ಯೂಬ್ ಚಾನೆಲ್ನಲ್ಲಿ ಆದಷ್ಟು ಬೇಗ, ಅಂದರೆ ಇದಕ್ಕೆ ಏನನ್ನು ಕೇಳ್ತಿದ್ದಾರೆ ಸರ, ಏನು ಸಿಲೆಬಸ್ ಇದೆ, ಇದನ್ನು ಓದುವ ರೀತಿ ಹೆಂಗೆ, ಈ ಪರೀಕ್ಷೆಯನ್ನು ನಾವು ಬರೆಯೋದು ಯಾವ ರೀತಿ, ಅದನ್ನು ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ, ನಮ್ಮ ಲೆಟ್ಸ್ ಕ್ರ್ಯಾಕ್ ನೌ ಯೂಟ್ಯೂಬ್ ಚಾನಲ್ನಲ್ಲಿ ಆದಷ್ಟು ಬೇಗ ನಾಳೆ ಅಥವಾ ನಾಡಿದ್ದು ನಾವು ನಿಮ್ಗೆ ಅದರ ಒಂದು ಅಪ್ಡೇಟನ್ನು ನೀಡ್ತೇವೆ ವಿದ್ಯಾರ್ಥಿಗಳೇ. ಹಾಗಾದರೆ ತಾವೆಲ್ಲರೂ ಇದುವರೆಗೂ ಯಾರು ಆ ಒಂದು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಶಾಲೆಗಳಿಗೆ ಯಾರು ಅರ್ಜಿಯನ್ನು ಹಾಕಿಲ್ಲ, ಅವರು ದಯವಿಟ್ಟು ನಿಮ್ಮ ಹತ್ತಿರದ ಗ್ರಾಮವನ್ ಕೇಂದ್ರಗಳಿಗೆ ಹೋಗಿ ಅಥವಾ CSC ಸೆಂಟರ್ಗಳಿಗೆ, ಅಂದರೆ ಕಂಪ್ಯೂಟರ್ ಇಟ್ಕೊಂಡು ಏನು ವರ್ಕ್ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಹೋಗಿ CSC ಸೆಂಟರ್ಗಳಿಗೆ ಹೋಗಿ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಮ ಒಂದು ಅರ್ಜಿಯನ್ನು ಹಾಕಬೇಕಂತಂದು ನಾನು ಹೇಳ್ತಿದ್ದೀನಿ. ಆದ್ರೆ ಈಗ ಒಂದು ಸರಿ ವಿಸ್ತರಣೆಯನ್ನು ಮಾಡಿದ್ದಾರೆ ಡೇಟಾ, ಹೌದ್ರಿ.
25/3/2025 ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ವಿಸ್ತರಣೆಯನ್ನು ಮಾಡಿದ್ದಾರೆ. ಇಲಾಖೆಯವರು ಈಗ ಆಲ್ರೆಡಿ ಆ ಒಂದು ನೋಟಿಫಿಕೇಷನಲ್ಲಿ ನಾನು ಇಲ್ಲಿ ಏನು ನಿಮಗೆ ತೋರಿಸ್ತಿದ್ದೀನಲ್ಲ, ಇದು ಇಲಾಖೆಯ ನೋಟಿಫಿಕೇಷನ್ ಆಗಿರುತ್ತೆ ಸ್ನೇಹಿತರೆ. ಈ ಇಲಾಖೆಯ ನೋಟಿಫಿಕೇಷನಲ್ಲಿ ಆಲ್ರೆಡಿ ಅವ್ರು ಹೇಳಿದ್ದಾರೆ, ಮುಂದೆ ಮತ್ತೆ ನಾವು ಈ ದಿನಾಂಕವನ್ನು ವಿಸ್ತರಣೆ ಮಾಡುವುದಿಲ್ಲ. ಇದು ಕೊನೆಯ ಅವಕಾಶ ನಿಮಗಾಗಿ. ಇದು ಕೊನೆಯ ಅವಕಾಶ 25/3/2025 ಒಳಗಾಗಿ ತಾವೆಲ್ಲ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೆಟ್ರೋಲ್ ಮೂಲಕ ಅಥವಾ CSC ಸೆಂಟ್ರ್ ಹೌದ್ರಿ, ಅಥವಾ ನಿಮ್ಮ ಊರಿನ ಗ್ರಾಮ ಒನ್ ಕೇಂದ್ರಗಳಿಗೆ ಹೋಗಿ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಅರ್ಜಿ ಸಲ್ಲಿಕೆಯನ್ನು ಮಾಡ್ಬೇಕಂತಂದು ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ಈ ಒಂದು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪರೀಕ್ಷೆಯ ಅಪ್ಲಿಕೇಶನ್ನ ಹಾಕಕ್ಕೆ ಏನೇನು ದಾಖಲೆಗಳು ಬೇಕು, ಹಾಗೆ ಇದರ ಒಂದು ಸಿಲೆಬಸ್ ಏನೇನು ಸಿಲೆಬಸ್ ಇರುತ್ತೆ ಅನ್ನೋದನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಇದರ ಒಂದು ಸವಿವರವಾದ ವಿವರಣೆಯನ್ನು ನೀಡ್ತೀವಿ ವಿದ್ಯಾರ್ಥಿಗಳೇ. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಯ್ತಪ್ಪ ಅಂತಂದ್ರೆ ನಮ್ಮ ಲೆಟ್ಸ್ ಕ್ರ್ಯಾಕ್ ನೌ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಒಂದು ಮಾಹಿತಿಯನ್ನು ಮುಗಿಸೋಣ ಸ್ನೇಹಿತರೆ. ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ.